ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು HM ಸ್ಟಾಕ್ಸ್. ಇವತ್ತು ನಾವು ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಇಸ್ ಸ್ಟಾಕ್? ಅ ಸ್ಟಾಕ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ವೆನ್ ಯು ಪರ್ಚೇಸ್ ಅ ಕಂಪನಿ ಸ್ಟಾಕ್, ಯು ಆರ್ ಪರ್ಚೇಸಿಂಗ್ ಅ ಸ್ಮಾಲ್ ಪೀಸ್ ಆಫ್ ದಟ್ ಕಂಪನಿ ಕಾಲ್ಡ್ ಅ ಶೇರ್. ಸೊ ಇದೇನೆಂದರೆ, ನಾವು ಒಂದು ಕಂಪನಿಯಲ್ಲಿ ಸ್ಟಾಕ್ಸ್ ಪರ್ಚೇಸ್ ಮಾಡಿದಾಗ ನಾವು ಆ ಕಂಪನಿನ ಒಂದು ವಿ ಆರ್ ದ ಪಾರ್ಟ್ ಆಫ್ ದ ಕಂಪನಿ. ಸೊ ಏನಂದರೆ ಇದು ಇವಾಗ ನಿಮ್ಮ ಹತ್ರ 50%ಗಿನ ಜಾಸ್ತಿ ಸ್ಟಾಕ್ ನಿಮ್ಮ ಹತ್ರ ಇದ್ದರೆ ನೀವು ಆ ಕಂಪನಿಗೆ ಓನರ್. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಇನ್ವೆಸ್ಟರ್ಸ್ ಪರ್ಚೇಸ್ ಸ್ಟಾಕ್ ಇನ್ ಕಂಪನೀಸ್ ದೇ ಥಿಂಕ್ ವಿಲ್ ಗೋ ಅಪ್ ಇನ್ ವ್ಯಾಲ್ಯೂ. ಇಫ್ ದಟ್ ಹ್ಯಾಪನ್ಸ್, ದ ಕಂಪನಿ ಸ್ಟಾಕ್ ಇನ್ಕ್ರೀಸಸ್ ಇನ್ ವ್ಯಾಲ್ಯೂ ಆಸ್ ವೆಲ್. ದ ಸ್ಟಾಕ್ ಕ್ಯಾನ್ ಬಿ ಸೋಲ್ಡ್ ಫಾರ್ ಅ ಪ್ರಾಫಿಟ್. ಸೊ ನೀವು ಇವಾಗ ಒಂದು ಕಂಪನಿನ ಒಂದು ಸರ್ಟೆನ್ ಅಮೌಂಟ್ಗೆ ನೀವು ಅದನ್ನ ಪರ್ಚೇಸ್ ಮಾಡ್ತೀರಾ ಸ್ಟಾಕ್ಸ್. ಆ ಸ್ಟಾಕ್ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ನೀವು ಏನಾಗುತ್ತೆ, ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಆ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ನೀವು ಅದನ್ನ ಸೇಲ್ ಮಾಡಿಬಿಟ್ಟು ನಿಮ್ಮ ಪ್ರಾಫಿಟ್ ತೊಗೊಬೋದು. ಸೊ ನೆಕ್ಸ್ಟ್, ದೇರ್ ಅಬೌಟ್ 5,000 ಲಿಸ್ಟೆಡ್ ಕಂಪನೀಸ್ ಇನ್ ಸ್ಟಾಕ್ ಮಾರ್ಕೆಟ್. 5,000 ಲಿಸ್ಟೆಡ್ ಕಂಪನಿ ಸ್ಟಾಕ್ ಮಾರ್ಕೆಟಲ್ಲಿ ಇದೆ. ಸೊ ನೆಕ್ಸ್ಟ್, ಸೊ ನಿಮ್ಗೊಂದು ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಇದೇನೆಂದರೆ, ಈ ಲ್ಯಾಂಡ್ ಬಂದ್ಬಿಟ್ಟು 10 lakhs ಇದ್ರ ವ್ಯಾಲ್ಯೂ. ಸೊ ನನ್ನ ಮಿಸ್ಟರ್ ಎ ಥರ ಕನ್ಸಿಡರ್ ಮಾಡಿ, ನನ್ನ ಹತ್ರ ಇವಾಗ 4 lakhs ಇದೆ. ನನಗಿನ್ನ 6 lakhs ಇನ್ವೆಸ್ಟ್ಮೆಂಟ್ ಬೇಕು ಆ ಲ್ಯಾಂಡ್ನ ಇಸ್ಕೊಳ್ಳೋಕ್ಕೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಫ್ರೆಂಡ್ನ ಕನ್ಸಲ್ಟ್ ಮಾಡಿಬಿಟ್ಟು ಈ ಥರ ನಿಮಗೆ ಪ್ರಾಫಿಟ್ಸ್ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಹೇಳಿಬಿಟ್ಟು ನಾನು ಅವ್ರ ಹತ್ರ ಕ್ಯಾಶ್ ತೊಗೊತೀನಿ. ಸೊ ಇವಾಗ 3 people ಇದ್ದಾರೆ. 3 ಜನದಿಂದ ನಾನು 2 lakh ಈಚ್ ಇಸ್ಕೊತೀನಿ. ಸೊ ಟೋಟಲ್ 6 lakh. ಸೊ ನನ್ನ ಹತ್ರ 4 lakh ಪ್ಲಸ್ ಆ 6 lakh ಸೇರಿಸ್ಬಿಟ್ಟು 10 lakhs ಆಗುತ್ತೆ. ಆ 10 lakhsಲ್ಲಿ ನಾನು ಈ ಲ್ಯಾಂಡ್ನ ಪರ್ಚೇಸ್ ಮಾಡ್ತೀನಿ. ಈ ಲ್ಯಾಂಡ್ನ ಪರ್ಚೇಸ್ ಮಾಡಿದ್ದು ಸ್ವಲ್ಪ ದಿನ ಆದಮೇಲೆ ಈ ಲ್ಯಾಂಡ್ ವ್ಯಾಲ್ಯೂ ಬಂದ್ಬಿಟ್ಟು 15 lakhs ಆಗುತ್ತೆ. ಸೊ 10 lakhs ಪರ್ಚೇಸ್ ಆಗಿರೋದು 15 lakhs ಇವಾಗ ಪ್ರೆಸೆಂಟ್ ವ್ಯಾಲ್ಯೂ. ಸೊ ನಮಗೆ ಪ್ರಾಫಿಟ್ ಎಷ್ಟು? ಪ್ರಾಫಿಟ್ ಬಂದ್ಬಿಟ್ಟು ಇವಾಗ ನಮಗೆ 5 lakh. ಸೊ ಈ 5 lakhನ ನಾವೇನು ಮಾಡ್ತೀರಿ ಅಂದರೆ, ಈ 5 lakhನ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡ್ತೀರಿ. ಅದು ಈಕ್ವಲ್ ಆಗಿ ಹೆಂಗೆ ಡಿವೈಡ್ ಮಾಡ್ತೀರಿ ಅಂದರೆ, ಇವಾಗ ನಾನು ಇನ್ವೆಸ್ಟ್ ಮಾಡಿರೋದು 4 lakh, ಇವರು ಈಚ್ ಇನ್ವೆಸ್ಟ್ ಮಾಡಿರೋದು 2 lakh. ಸೊ ಈಕ್ವಲ್ ಆಗಿ ಹೆಂಗೆ ಡಿವೈಡ್ ಮಾಡ್ತೀರಿ? ಈ 5 lakhsನ ನನಗೆ 2 lakhs ಪ್ಲಸ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ಗೆ 1 lakh ಸಿಗುತ್ತೆ. ಸೊ ಈ ಥರ ಸ್ಟಾಕ್ ಮಾರ್ಕೆಟ್ ಇದು ತುಂಬ ಬೇಸಿಕ್, ತುಂಬ ಸಿಂಪಲ್ ಇದು. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನನ್ನನ್ನು ಮಿಸ್ಟರ್ ಎ ಥರ ಕನ್ಸಿಡರ್ ಮಾಡಿ. ಇದು ಕಂಪನಿ XYZ, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 70 lakhs. ಸೊ ಇವಾಗ ನಾನು ಕಂಪನಿನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ, ಇನ್ನು ಕಂಪನಿನ ಡೆವಲಪ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಇವಾಗ ನನಗಿನ್ನ 50 lakhs ಬೇಕು. ನಾನೇನು ಮಾಡ್ತೀನಿ ಅಂದರೆ, ಈ ಕಂಪನಿನ ಶೇರ್ಸ್ನ ನಾನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡ್ತೀನಿ. ಇವಾಗ 5 lakh ಶೇರ್ಸು 10 rupees ಈಚ್. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 rupees. 10 rupeesಗೆ ನಾನು ಸ್ಟಾರ್ಟಿಂಗ್ ಪ್ರೈಸ್ ಇಕ್ತೀನಿ 5 lakh ಶೇರ್ಸ್ಗೆ. ಸೊ 5 lakhs ನಮ್ಮ ಥರ ಇನ್ವೆಸ್ಟರ್ಸ್ ಎಲ್ಲ ಬಂದ್ಬಿಟ್ಟು ಆ 5 lakh ಶೇರ್ಸ್ನ ಈಸ್ಕೊಂಡಾಗ ನನಗೆ 50 lakhs ಅಮೌಂಟ್ ಬರುತ್ತೆ. ನಾನು ಆ 50 lakhs ಇಟ್ಕೊಂಡು ಕಂಪನಿನ ಇನ್ನೂ ಡೆವಲಪ್ ಮಾಡ್ತೀನಿ. ಅವಾಗ ಕಂಪನಿನ ಡೆವಲಪ್ ಮಾಡಿದಾಗ ಏನಾಗುತ್ತೆ, ಈ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ. 10 rupees ಇರೋದು 11 rupees ಆಗುತ್ತೆ, 12 rupees ಆಗುತ್ತೆ, 13. ಆ ಥರ ಇನ್ಕ್ರೀಸ್ ಆದಾಗ ಅಮೌಂಟು ನಮಗೂ ಪ್ರಾಫಿಟ್ಸು ಇನ್ಕ್ರೀಸ್ ಆಗುತ್ತೆ. ಸೊ ನಮ್ಮ ಕಂಪನಿನೂ ಡೆವಲಪ್ ಆಗುತ್ತೆ. ಈ ಥರ ಸ್ಟಾಕ್ ಮಾರ್ಕೆಟ್ ಇದು ತುಂಬ ಬೇಸಿಕ್ ಇದು. ಸೊ ನೆಕ್ಸ್ಟ್, ಇದು ನಾನು ಟ್ರೇಡಿಂಗ್ ಮಾಡುವಾಗ ಲೈವಲ್ಲಿ ರೆಕಾರ್ಡ್ ಮಾಡಿರೋದು. ಇದು ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್. ಸೊ ಫಾರ್ ಎಕ್ಸಾಂಪಲ್ ನಾನು ಇದು ಬಂದ್ಬಿಟ್ಟು 239.10 ಬಂದ್ಬಿಟ್ಟು ಪರ್ ಶೇರ್ ವ್ಯಾಲ್ಯೂ. ಸೊ ಇದು ಎಷ್ಟು ಇನ್ಕ್ರೀಸ್ ಆಗಿದೆ ಇವತ್ತು? 1.95. ನಿಮ್ಮ ಹತ್ರ ಇವಾಗ 1000, ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು 1000 ಶೇರ್ಸ್ ತೊಗೊಂಡಿರ್ತೀರಾ. 1000 ಶೇರ್ಸ್ ಬಂದ್ಬಿಟ್ಟು 2 rupees ಇನ್ಕ್ರೀಸ್ ಆಗಿದೆ. ಸೊ 1000 into 2 ನಿಮ್ಮ ಪ್ರಾಫಿಟ್ ಬಂದ್ಬಿಟ್ಟು ಅವಾಗ ಎಷ್ಟಿರುತ್ತೆ? 1000 into 2 2000 ಪ್ರಾಫಿಟ್ಟು. ಸೊ ನೆಕ್ಸ್ಟು ಏರ್ಟೆಲ್ ತೊಗೊಳ್ರಿ. ಏರ್ಟೆಲಲ್ಲಿ ಇವತ್ತು 23 rupees ಇನ್ಕ್ರೀಸ್ ಆಗಿದೆ. ಸೊ ನೀವು ಸೇಮ್ 10,000 ಇನ್ವೆಸ್ಟ್ ಮಾಡಿರ್ತೀರಾ, 23 rupees ಇನ್ಕ್ರೀಸ್ ಆಗಿದೆ. ಸೊ 1000 into 23,000 ನಿಮ್ಮ ಪ್ರಾಫಿಟ್ ಬಂದ್ಬಿಟ್ಟು 23,000. ಸೇಮ್ ನೆಕ್ಸ್ಟ್ UPL ಲಿಮಿಟೆಡಲ್ಲಿ 14 rupees ಇನ್ಕ್ರೀಸ್ ಆಗಿದೆ ಇವತ್ತು. ಸೊ 1000 into 14,000. ಸೊ ಆ ಥರ ಇದು ತುಂಬ ಬೇಸಿಕ್ ಇದು. ನೆಕ್ಸ್ಟ್ ನಾವು ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ತಿಳ್ಕೊಳ್ಳೋಣ. A stock exchange or security exchange is a facility where stock brokers and traders can buy and sell securities such as shares of stock and bond and other financial instruments. Stocks are traded in stock exchange. India has 2 biggest stock exchange, Bombay Stock Exchange and National Stock Exchange. A few exchanges like Jaipur Stock Exchange, etc. ಸೊ ಇದೇನೆಂದರೆ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು? ಇವಾಗ ನಿಮಗೆ ಶೇರ್ಸ್ ಇಸ್ಕೊಬೇಕಂದ್ರೆ ನೀವು ಡೈರೆಕ್ಟಾಗಿ ಕಂಪನಿ ಹತ್ರ ಹೋಗ್ಬಿಟ್ಟು ನಿಮಗೆ ಇಸ್ಕೊಳ್ಳೋಕ್ಕಾಗಲ್ಲ. ಸೊ ಆ ಕಂಪನೀಸ್ ಎಲ್ಲ ಏನು ಮಾಡಿರ್ತಾರೆ, ಈ ಥರ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಆ ಕಂಪನಿನ ಲಿಸ್ಟ್ ಮಾಡಿರ್ತಾರೆ. ಸಮ್ ಆಫ್ ದ ಕಂಪನೀಸ್ನ ಇವಾಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು 100 ಕಂಪನೀಸ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಒಂದು 100 ಕಂಪನೀಸ್ ಆ ಥರ ಲಿಸ್ಟ್ ಮಾಡಿರ್ತಾರೆ. ನೀವೇನು ಮಾಡ್ತೀರಾ, ಆ NSEಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಸ್ಟಾಕ್ಸ್ನ ಇಸ್ಕೊತೀರಾ. ಸೊ ಅದಕ್ಕೆ ನಮಗೆ ಸ್ಟಾಕ್ ಎಕ್ಸ್ಚೇಂಜ್ ಬೇಕು. ಸೊ ನೆಕ್ಸ್ಟ್,
ಇದು ಇವಾಗ ಇನ್ವೆಸ್ಟರ್ಸ್ ಅಂದರೆ ಯಾರು? ಇವಾಗ ನೀವು ಒಂದು ಕಂಪನಿಯಲ್ಲಿ ಶೇರ್ಸ್ನ ಪರ್ಚೇಸ್ ಮಾಡಿದ್ರೆ ನೀವು ಇನ್ವೆಸ್ಟರ್ಸ್ ಆಗ್ತೀರಿ. ನಾವು ಎಲ್ಲ ಎಷ್ಟೊಂದು ಜನ ಇನ್ವೆಸ್ಟರ್ಸ್ ಇರ್ತಾರೆ. ಸೊ ಇನ್ವೆಸ್ಟರ್ಸು ಹೆಂಗೆ ಶೇರ್ಸ್ ಇಸ್ಕೊಬೇಕು ಅಂತ ಇವಾಗ ನಾವು ನೋಡೋಣ. ಸೊ ಇನ್ವೆಸ್ಟರ್ಸ್ ಹೋಗ್ಬಿಟ್ಟು ಡೈರೆಕ್ಟಾಗಿ ಕಂಪನಿ XYZ ಅಂತಿದೆ, ನೀವು ಡೈರೆಕ್ಟಾಗಿ ಕಂಪನಿ ಹತ್ರ ಹೋಗ್ಬಿಟ್ಟು ನೀವು ನಮಗೆ ಇಷ್ಟು ಶೇರ್ಸ್ ಬೇಕು, 50 ಶೇರ್ಸು 100 ಶೇರ್ಸ್ ಅಂತ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಕೊಡೋಕ್ಕಾಗಲ್ಲ. ಸೊ ದಟ್ ಈಸ್ ನಾಟ್ ದ ವೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದಿರೋ ಥರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನೀವು ಸ್ಟಾಕ್ ಎಕ್ಸ್ಚೇಂಜ್ ಹತ್ರ ಡೈರೆಕ್ಟಾಗಿ ಹೋಗ್ಬಿಟ್ಟು ನನಗೆ ಈ ಥರ ಬೇಕು, ಅದು ಇಷ್ಟು ಸ್ಟಾಕ್ಸ್ ಬೇಕಂದರೆ ಅದು ಆಗೋಲ್ಲ. ಸೊ ನೆಕ್ಸ್ಟ್ ನಮಗಿರೋ ಆಪ್ಷನ್ ಏನು? ಸೊ ಇವಾಗ ಬಂದ್ಬಿಟ್ಟು ಬ್ರೋಕರ್ಸ್ ಅನ್ನೋ ನ್ಯೂ ಕಾನ್ಸೆಪ್ಟ್ ನಮಗೆ ಇಂಟ್ರಡ್ಯೂಸ್ ಆಗುತ್ತೆ. ಬ್ರೋಕರ್ಸ್ ಅಂದರೆ ಯಾರು? ಇವಾಗ ನೀವು ಒಂದು ಶೇರ್ಸ್ನ ಇಸ್ಕೊಳ್ಳೋಣ ಅಂತಿರ್ತೀರಾ, ಅದನ್ನು ನೀವೇನು ಮಾಡ್ತೀರಾ, ನಿಮ್ಮ ಬ್ರೋಕರ್ ಹತ್ರ ಹೇಳ್ತೀರಾ ನನಗೆ ಈ ಥರ ಶೇರ್ಸ್ ಬೇಕು, ಇಷ್ಟು ಶೇರ್ಸ್ ಬೇಕು. ಅವ್ರೇನು ಮಾಡ್ತಾರೆ, ಅವರು ಸ್ಟಾಕ್ ಎಕ್ಸ್ಚೇಂಜ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಶೇರ್ಸ್ ಬೇಕು, ಆ ಶೇರ್ಸ್ನ ಅವ್ರು ತೊಗೊಂಡು ಅವ್ರು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದು ಹೆಂಗಂದರೆ ನಿಮ್ಗೆ ಅವ್ರು ಒಂದು ಮೀಡಿಯೇಟರ್ ಥರ ಆ್ಯಕ್ಟ್ ಮಾಡ್ತಾರೆ. ನಿಮ್ಗೆ ಎಷ್ಟು ಏನು ಸ್ಟಾಕ್ಸ್ ಬೇಕು, ಏನು ಬೇಕಾದರೂ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಅವರು ನಿಮಗೆ ಎಷ್ಟು ಏನು ಬೇಕಾದರೂ ಮಾಡಿಕೊಡ್ತಾರೆ. ಸೊ ದಟ್ ಈಸ್ ದ ವೇ ಟು ಅಪ್ರೋಚ್ ಟು ಬೈ ಶೇರ್ಸ್. ಸೊ ಸ್ಟಾಕ್ ಬ್ರೋಕರ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. So stock broker. Investor requires a stock broker to buy and sell shares in stock exchange. Stock brokers are registered members of stock exchange. Only stock brokers can directly buy and sell shares in stock market, and investors must contact a stock broker to trade stocks on behalf of him. Broker charges commission for their services. Brokerage is usually a percentage of total amount of trades and varies from broker to broker. In recent days, the idea of flat fee share broker is picking up. In flat fee ಸ್ಟಾಕ್ ಟ್ರೇಡಿಂಗ್ ಅ ಫಿಕ್ಸ್ಡ್ ಅಮೌಂಟ್ ಇಸ್ ಚಾರ್ಜ್ಡ್ ಇರೆಸ್ಪೆಕ್ಟಿವ್ ಆಫ್ ದ ಸೈಜ್ ಆಫ್ ದ ಆರ್ಡರ್. ಸೊ ಇದೇನೆಂದರೆ ಸ್ಟಾಕ್ ಬ್ರೋಕರ್, ಇವಾಗ ನೀವು ಡೈರೆಕ್ಟಾಗಿ ಹೋಗಿ ಶೇರ್ಸ್ನ ಇಸ್ಕೊಳ್ಳೋಕ್ಕಾಗಲ್ಲ. ಸೊ ಬ್ರೋಕರ್ ಏನು ಮೀಡಿಯೇಟರ್ ಥರ ಆ್ಯಕ್ಟ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಶೇರ್ಸ್ ಬೇಕೋ ಆ ಶೇರ್ಸ್ ನಿಮ್ಗೆ ತೊಗೊಂಬಂದು ಕೊಟ್ಟಾಗ ನೀವು ಅವ್ರಿಗೆ ಒಂದು ಪರ್ಸೆಂಟೇಜ್ ಕೊಡಬೇಕು, ಒಂದು ಬ್ರೋಕರೇಜ್ ಫ್ರೀ ಥರ ಅವ್ರಿಗೆ ಕೊಡಬೇಕು. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಬ್ರೋಕರ್ಸ್ ಇದ್ದಾರೆ. ಸೊ ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ ಆ್ಯಂಡ್ ಫುಲ್ ಸರ್ವಿಸ್ ಸ್ಟಾಕ್ ಬ್ರೋಕರ್. ಸೊ ಇದಕ್ಕೆ ಮೇನ್ ಡಿಫ್ರೆನ್ಸ್ ಏನಂದರೆ ಡಿಸ್ಕೌಂಟ್ ಸ್ಟಾಕ್ ಬ್ರೋಕರಲ್ಲಿ ನಿಮಗೆ ಟಿಪ್ಸು, ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಅದರ ಏನೂ ಹೇಳಲ್ಲ. ಫುಲ್ ಸರ್ವಿಸ್ ಸ್ಟಾಕ್ ಬ್ರೋಕರಲ್ಲಿ ನಿಮಗೆ ಅವರು ಸ್ವಲ್ಪ ಟಿಪ್ಸ್ ಕೊಡ್ತಾರೆ, ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ಹಿಂಗೆ. ಸೊ ಅದಕ್ಕೆ ಇವಾಗ ಫುಲ್ ಸರ್ವಿಸ್ ಸ್ಟಾಕ್ ಬ್ರೋಕರಲ್ಲಿ ನೋಡಿದರೆ ನೀವು ಅಕೌಂಟ್ ಓಪನಿಂಗ್ಗೆ 975 rupees ಆಗುತ್ತೆ. ಸೊ ನೀವು ಶೇರ್ಸ್ ಈಸ್ಕೊಂಡಾಗ ಮಿನಿಮಮ್ 35 rupees to 2.5% ಅಂದಿದೆ. ಸೊ ನೆಕ್ಸ್ಟು ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್, ಇದು ಬಂದುಬಿಟ್ಟು 700 rupees. ನೀವು ಇಯರ್ಲಿ ನೀವು ಅವ್ರಿಗೆ 700 rupees ಕಟ್ಟಬೇಕು ICICIdirect.com ಅಲ್ಲಿ. ಸೊ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ HDFCಯಲ್ಲಿ ನೋಡಿರಿ, ಓಪನಿಂಗ್ ಮಾಡೋಕ್ಕೆ 1299 rupees ಬೇಕು, ಅಕೌಂಟ್ ಓಪನ್ ಮಾಡೋಕ್ಕೆ ಮಾತ್ರ ಇದು. ತಿರ್ಗಾ ಇದರಲ್ಲಿ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ಸು 750 rupees. ಇದು ಯಾಕೆ ಇಷ್ಟು ಜಾಸ್ತಿ ಇದೆ ಅಂದರೆ ನಿಮ್ಗೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾರೆ ಈ ಥರ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಇದು ಮಾಡಿ ಅಂತ. ಸೊ ಇದರಲ್ಲಿ ನಿಮಗೆ ಪ್ರಾಫಿಟ್ ಬಂದ್ರೂ ಸ್ವಲ್ಪ ಕಮ್ಮಿನೇ ಇರುತ್ತೆ, ಯಾಕಂದರೆ ನೀವು ಇದು ಓಪನಿಂಗ್ಗೆ ಮೇಂಟೆನೆನ್ಸ್ ಚಾರ್ಜ್ ಅದೆಲ್ಲ ಡಿಡಕ್ಟ್ ಆಗಿಬಿಟ್ಟು ತುಂಬ ಕಮ್ಮಿ ಬರುತ್ತೆ. ಸೊ ಇವಾಗ ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ಗೆ ಬರೋಣ. ಡಿಸ್ಕೌಂಟ್ ಸ್ಟಾಕ್ ಬ್ರೋಕರಲ್ಲಿ ಝೆರೋದಾ ಇಂಟ್ರಾಡೇ ಬ್ರೋಕರೇಜ್ ನೋಡಿ 0.01% to 20 rupees ಮ್ಯಾಕ್ಸಿಮಮ್. ಸೊ ಇದರಲ್ಲಿ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಇದೆ, ಇದು 300 rupees. ಈಕ್ವಿಟಿ ಡೆಲಿವರಿ ಬ್ರೋಕರೇಜ್ ಬಂದುಬಿಟ್ಟು 0. ಸೊ ನೆಕ್ಸ್ಟ್ ಅಪ್ಸ್ಟಾಕ್ಸಲ್ಲಿ ಬ್ರೋಕರೇಜು 0.01% to 20 rupees. ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಇಲ್ಲ, ಈಕ್ವಿಟಿ ಡೆಲಿವರಿ ಬ್ರೋಕರೇಜ್ ಇಲ್ಲ. ಸೊ ಇದರಲ್ಲಿ ಈ ಥರ ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಕಮ್ಮಿ ಡಿಡಕ್ಟ್ ಆಗುತ್ತೆ, ಪ್ಲಸ್ ನಿಮಗೆ ಪ್ರಾಫಿಟ್ಸು ಜಾಸ್ತಿ ಇರುತ್ತೆ, ಜಾಸ್ತಿ ಡಿಡಕ್ಟ್ ಆಗೋಲ್ಲ ನಿಮಗೆ. ನೀವು ಆರಾಮಾಗಿ ನೀವೇ ತಿಳ್ಕೊಂಡು ನೀವೇ ಮಾಡ್ಬೋದು. ಇದು ಫುಲ್ ಸರ್ವಿಸಲ್ಲಿ ಅವ್ರು ಹೇಳಿದ ಥರ ನೀವು ಫಾಲೋ ಮಾಡಬೇಕು, ಲಾಸನ್ನು ಬರ್ಬೋದು, ಪ್ರಾಫಿಟನ್ನು ಬರ್ಬೋದು. ಅದು ಡಿಸ್ಕೌಂಟ್ ಸ್ಟಾಕ್ ಬ್ರೋಕರಲ್ಲಿ ನೀವೇ ತಿಳ್ಕೊಂಡು ನೀವೇ ಇನ್ವೆಸ್ಟ್ ಮಾಡಿಕೊಂಡು ನೀವು ಅದ್ರ ಬಗ್ಗೆ ನಾಲೆಜ್ ಗೇನ್ ಆಗುತ್ತೆ. ಸೊ ಐ ಪ್ರಿಫರ್ ಡಿಸ್ಕೌಂಟ್ ಸ್ಟಾಕ್ ಬ್ರೋಕರ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಬಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಬಿ ಏನಂದರೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಸೆಬಿ ಏನು ಮಾಡುತ್ತಂದರೆ ಇವಾಗ ಸೆಬಿಯಲ್ಲಿ ಎಲ್ಲ ಕಂಪನೀಸ್ ಲಿಸ್ಟೆಡ್ ಆಗಿರುತ್ತೆ. ನೀವು ನಿಮ್ಮ ಇನ್ವೆಸ್ಟ್ ಮಾಡಿರೋ ಮನಿಗೆ ಸೆಬಿ ಒಂಥರ ಗ್ಯಾರಂಟಿ ಕೊಡುತ್ತೆ. ಇವಾಗ ಯಾವುದನ್ನ ಒಂದು ಕಂಪನಿ ಏನೋ ಫ್ರಾಡ್ ಮಾಡಿದ್ರೆ, ಏನೋ ಪ್ರೈಸಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೋಡಿಸಿದ್ರೆ ಸೆಬಿ ಬಂದುಬಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳುತ್ತೆ. ಸೊ ಅದು ಸೆಬಿ ಬಂದುಬಿಟ್ಟು ನಮಗೆ ಒಂಥರ ಗ್ಯಾರಂಟಿ ಥರ ಇರುತ್ತೆ. ಸೊ ಯಾವುದನ್ನ ಕಂಪನೀಸ್ ಏನಾದ್ರು ಮಾಡಿದ್ರು ಇದೇ ಅವ್ರನ್ನ ಪನಿಷ್ ಮಾಡೋದು. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಟ್ರೇಡರ್ಸ್ ಆರ್ ಇನ್ವೆಸ್ಟರ್ಸ್. ಟೈಪ್ಸ್ ಆಫ್ ಟ್ರೇಡರ್ಸ್ ನೀವು ಇದ್ರ ಬಗ್ಗೆ ಯಾವ ಥರ ಕೇಳಿರ್ತೀರಾ. ಸೊ ಇಂಟ್ರಾಡೇ ಟ್ರೇಡರ್ಸ್, ಸ್ವಿಂಗ್ ಟ್ರೇಡರ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಟ್ರೇಡರ್ಸ್. ಇದರಲ್ಲಿ 3 types ಆಫ್ ಟ್ರೇಡರ್ಸ್ ಇದೆ. ಇಂಟ್ರಾಡೇ ಅಂದರೆ ಒನ್ ಡೇ ಸಿಂಗಲ್ ಡೇ ಅಲ್ಲಿ ಟ್ರೇಡಿಂಗ್ ಮಾಡೋಣ ಇಂಟ್ರಾಡೇ ಅಂತ ಹೇಳ್ತಾರೆ. ಮಾರ್ಕೆಟ್ ಓಪನಿಂಗ್ ಟೈಮು ಕ್ಲೋಸಿಂಗ್ ಟೈಮು ನಿಮ್ಗೆ ಗೊತ್ತಿದ್ರೇ ಇದು ಮಾಡೋಕ್ಕಾಗುತ್ತೆ. ಸೊ ಮಾರ್ಕೆಟ್ ಓಪನಿಂಗ್ ಟೈಮ್ ಬಂದ್ಬಿಟ್ಟು 9:15 ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ, 3:30 ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ನಿಮಗೆ ಪ್ರಾಫಿಟೇ ಬರಲಿ ಲಾಸೇ ಬರಲಿ ಏನಾದರೂ ಆಗಲಿ 9:15 ಸ್ಟಾರ್ಟ್ ಆಗಿರೋದು 3:30 ಎಂಡ್ ಆಗಿಬಿಡುತ್ತೆ. ನೀವು ಟ್ರೇಡ್ ಮಾಡಿದ್ರೂ ಈ ಟೈಮಲ್ಲೇ ಮಾಡಬೇಕು. ಸೊ ನೆಕ್ಸ್ಟ್ ಸ್ವಿಂಗ್ ಟ್ರೇಡರ್ಸ್ ಏನಂದರೆ ಅದು ನೀವು ಇವಾಗ ಟ್ರೇಡ್ನ ತೊಗೊತೀರಾ, ಶೇರ್ಸ್ನ ತೊಗೊಡು ನಿಮ್ಮ ಹತ್ರನೇ ಒಂದು 1 month
2 ಮಂತ್ಸ್ 3 ಮಂತ್ಸ್ ಹಂಗೆ ನಿಮ್ಮ ಹತ್ರನೇ ಇಟ್ಕೊಂಡು ಯಾವಾಗ ಬೇಕಾದರೂ ಅವಾಗ ನೀವು ಸೇಲ್ ಮಾಡ್ಬೋದು, ಅದನ್ನು ನಿಮ್ಮ ಇಷ್ಟ. ಸೊ ನಿಮ್ಮ ಪ್ರೈಸ್ ಇನ್ಕ್ರೀಸ್ ಆದಾಗ ಸೇಲ್ ಮಾಡೋಕ್ಕೆ ನೀವು ವೇಟ್ ಮಾಡಿಬಿಟ್ಟು ಒಂದು 2-3 ಮಂತ್ಸ್ ವೇಟ್ ಮಾಡಿಬಿಟ್ಟು ಸೇಲ್ ಮಾಡ್ಬೋದು. ಸೊ ಲಾಂಗ್ ಟರ್ಮ್ ನೆಕ್ಸ್ಟ್ ಲಾಂಗ್ ಟರ್ಮ್ ಏನಂದರೆ ನೀವು ಒಂದು ಶೇರ್ಸ್ನ ಇಸ್ಕೊತೀರಾ. ಆ ಶೇರ್ಸ್ನ ಇಸ್ಕೊಂಡು ನೀವು ಎಷ್ಟು ದಿನ ಆದರೂ ಮೋರ್ ದೆನ್ 1 ಇಯರ್ಗಿನ್ನ ಜಾಸ್ತಿ ಇಟ್ಕೊಂಡು ಎಷ್ಟು ರಿಟರ್ನ್ಸ್ ಎಷ್ಟು ಜಾಸ್ತಿ ಆದ ಅಷ್ಟು ನಿಮಗೆ ಇವಾಗ ಒಬ್ಬೊಬ್ಬರಿಗೆ ಒಂದೊಂದು ಫೇವ್ರೇಟ್ ಕಂಪನಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ರಿಟಾನಿಯಾ ಆ ಥರ. ಸೊ ನೀವು ಇವಾಗ ಆ ಥರ ಕಂಪನಿಯಲ್ಲಿ ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಾಗ ರಿಟರ್ನ್ಸು ಹೈ ಇರುತ್ತೆ. ಸೊ ಜಾಸ್ತಿ ಜನ ಬಂದ್ಬಿಟ್ಟು ಲಾಂಗ್ ಟರ್ಮೇ ಮಾಡೋದು. ಸೊ ಇವತ್ತಿಗೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದಗಳು. ಯಾರನ್ನ ಡೌಟ್ ಇದ್ದರೆ ನೀವು ನಮ್ಗೆ ಯಾವತ್ತು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. 24 hours ವಿಲ್ ಬಿ ಅವೈಲೇಬಲ್ ಟು ಆನ್ಸರ್ ಯೋರ್ ಕ್ವರೀಸ್. ಥ್ಯಾಂಕ್ ಯು.